ರೈತರನ್ನ ಪ್ರಚೋದನೆ ಮಾಡ್ತಕ್ಕಂಥ, ನೀವು ನಕ್ಸಲೈಟ್ಸ್ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಚೋದನಕಾರಿ ಭಾಷಣ ಕೊಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ ಆಗಿರುತ್ತೆ. ಜೊತೆಗೆ ಯುವಕರಿಗೆ ನೀವು ಡ್ರೋನ್ ಪುಡಿಪುಡಿ ಮಾಡಿಬಿಡಿ, 80 ವರ್ಷದ ಮುದುಕ ಡ್ರೋನ್ ಪುಡಿಪುಡಿ ಮಾಡಿಬಿಟ್ಟು ನೀವು ಯುವಕರು ಏನು ಮಾಡ್ತಿದ್ರ, ಯಾರೇ ಅಡ್ಡ ಬರಲಿ ಅವ್ರ ಮೇಲೆ ಅಲ್ಲೇ ಮಾಡ್ರಿ, ನಾನು ಬಿಡ್ಸ್ಕೊಂಬರ್ತೀನಿ ಅಂತಕ್ಕಂಥ ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾನೆ. ಇದಕ್ಕೆಲ್ಲ ಪ್ರಭಾವಕ್ಕೊಳಗಾಗಿರ್ತಕ್ಕಂತಹ ಅಜಿತ್ ಕುಮಾರ್ ನಡಪನಾಯಕನಹಳ್ಳಿ, ದೇವರಾಜು ಮತ್ತೆ ಭರತ್ ಕುಮಾರ್ ಬಸವಪಟ್ನ, ಇವರು ಅನೇಕ ಹಲ್ಲೆಗಳನ್ನ ಮಾಡಿದ್ದಾರೆ. ಕಾನೂನು ಕೈಗೆ ತಗೊಂಡು ಅನೇಕ ಮುಗ್ಧರ ಮೇಲೆ ಏನ್ ಮಾಡಿದ್ದಾರೆ, ಕಾನೂನು ಕೈಗೆ ತಗೊಂಡು ದೌರ್ಜನ್ಯ ಮಾಡಿದ್ದಾರೆ. ಮೊದಲನೇದು ಚನ್ನಕೃಷ್ಣಪ್ಪ ಅಂತಕ್ಕಂಥ ತಾವು ಕೇಳ್ತಿದ್ರಿ ಸರ್, ಅರ್ಶಾಲ್ ಹಾಕೊಂಡು ಒಬ್ಬ ದಲಿತ ರೈತನನ್ನ ಹಲ್ಲೆ ಮಾಡಿ ಬೆಂಕಿ ಹಾಕಿ ಸುಟ್ಟಾಕ್ತೀನಿ ಅಂತಕ್ಕಂಥದ್ದು ರೈತನ ಒಂದು ದೇಹವಾಕ್ಯನ, ಅವ್ನು ಮೂತ್ರ ಕುಡಿಸ್ತೀನಿ ಅಂತಕ್ಕಂಥದ್ದು ಇದು ರೈತನ ಹೋರಾಟನ. ಇದು ಅವ್ರಿಗೆ ನಾವು ಕೇಳಬೇಕಾಗುತ್ತೆ. ಆನಂತರ ಚನ್ನಕೃಷ್ಣಪ್ಪನ ಮೇಲೆ ಹಲ್ಲೆ ಮಾಡಿದಾಗ ಅವ್ನು ಪ್ರಾಣಾಪಾಯದಿಂದ ಪಾರಾಗಿದ್ದು 112 ಹೋಗಿ ಕರ್ಕೊಂಬಂದಿದ್ರು 112. ಇದಾದ ನಂತರ ಏನು ಸ್ಟೇಷನಲ್ಲಿ ನಾಗರಾಜ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರ ಮುಂದೆನೆ ನೀನು ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತಕ್ಕಂಥ ಹೋಗಿದ್ರಲ್ವಾ 40-50 ಜನ, ಅವನ್ನೇ ಹೊಡೆದು ಅವನು ಸ್ಟೇಷನಲ್ಲಿ ದೂರು ಕೊಡಕ್ಕೆ ಹೋದಾಗ ಅವನ ಮೇಲೇನೆ ಹಲ್ಲೆ ಮಾಡ್ಲಿಕ್ಕೆ ಹೋದ್ರಲ್ಲ. ಮತ್ತು ಇದುವರೆಗೂ ಅದ್ರ ಬಗ್ಗೆ ಏನು ಒಂದು ಸಣ್ಣ FIR ಹಾಕಿದ್ದಾರೆ, ಜಾತಿ ನಿಂದನೆ ಪ್ರಕರಣ ದಾಖಲಿಸಿಲ್ಲ, ಅವ್ರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಆನಂತರ ಅಧಿಕಾರಿಗಳು ರಸ್ತೆ ಸರ್ವೆ ಮಾಡ್ಲಿಕ್ಕೆ ಹೋದಾಗ ಸರ್ಕಾರಿ ಅಧಿಕಾರಿಗಳನ್ನ ಹೊಡೆದ್ರಲ್ಲ ಇವರು, ಅವ್ರ ಮೇಲೆ ಕಠಿಣವಾದ ಕಾನೂನು ರೀತಿ ಕ್ರಮ ಕೈಗೊಳ್ಳಿಲ್ಲ. ಅದಾದ ನಂತರ ಯಾರು ಹೋರಾಟ ಮಾಡ್ತಾರೋ ಅವ್ರನ್ನ ಒಬ್ಬೊಬ್ಬರನ್ನೇ ಎತ್ತು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಆಡಿಯೋ ಒಂದು ವೈರಲ್ ಆಯ್ತು. ನಮ್ಮ ಪ್ರದೀಪ್ಗೆ ಫೋನ್ ಮಾಡಿ ಮಾತಾಡಿದ್ರು, ಅದ್ರ ವಿರುದ್ಧ ದೂರು ಕೊಟ್ವಿ, ಆವಾಗಲೂ ಕ್ರಮ ಕೈಗೊಂಡಿಲ್ಲ. ಹಾಗೇನಾದ್ರು ಈ ಇವರನ್ನ ಏನ್ ಕಾನೂನು ರೀತಿ ಕ್ರಮ ಕೈಗೊಂಡಿದ್ರೆ ಈಗ ಅವ್ರ ಮೇಲೆ ಗೂಂಡಾ ಅಥವಾ ರೌಡಿ ಶೀಟರ್ ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕು. ಇದಕ್ಕೆ ಪ್ರಚೋದನೆ ನೀಡ್ತಕ್ಕಂಥ ಬೈರೇಗೌಡರು ಸಹಿತ ಇದರಲ್ಲಿ ಪಾಲ್ದಾರಾಗಿರ್ತಾರೆ. ಇದು ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುತ್ತೆ. ಇವ್ರು ನೀಗ ಬಿಟ್ರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇದನ್ನ ಅವ್ರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಬೇಕಂತಕ್ಕಂಥ ನಮ್ಮ ವಾದ ಸರ್. ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಏನಿವತ್ತು ಜಮಕೋಟೆ ಹೋಬಳಿ 13 ರೈತ ಪರ ಹೋರಾಟ ಸಮಿತಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಇತರೆ ಎಲ್ಲ ನನ್ನ ಪದಾಧಿಕಾರಿಗಳು ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ಏನಿವತ್ತು KDB 13 ರೈತ ಪರ ಹೋರಾಟ ಸಮಿತಿಯಿಂದ 24 ತಿಂಗಳ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಹೋರಾಟ ಹಬ್ಬದಲ್ಲಿ ಕೆಲವರು ನಡಪನಾಯಕನಹಳ್ಳಿ, ಬಸವಪಟ್ನ, ಎಣ್ಣಂಗೂರು 3 ಗ್ರಾಮಗಳ ಒಂದು 3-4 ಜನ ಏನಿವತ್ತು ಒಂದು ಕಾನೂನು ವಿರುದ್ಧವಾಗಿ ಯಾರು KDBಗೆ ಭೂಮಿ ಕೊಡ್ತಾರೋ ಅವರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಬಂದವರು ನಮ್ಮ ಪೊಲೀಸ್ ಇಲಾಖೆ ಕಣ್ಣಿದ್ದು ಕಾಣದಂತೆ ಕಿವಿಯಿದ್ದು ಕೇಳದಂತೆ ಮೂಕ ಪ್ರೇಕ್ಷಕರಾಗಿದ್ದ ಕಾರಣನೇ 29ಕ್ಕೆ ಆ ರೀತಿ ಘಟನೆ ಆಗಿದ್ದು ಕಾರಣ. ಮತ್ತೆ ಏನಿವತ್ತು ಆ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ಒಂದು ಬ್ಯಾರಿಕೇಡನ್ನ ಪೊಲೀಸರ ಮೇಲೆ ಎತ್ತಾಗ್ತಾ ಇರ್ತಕ್ಕಂಥ ಸಂದರ್ಭ, ಮತ್ತೆ ಪೊಲೀಸರಿಗೆ ಕೊಳ್ಳಪಟ್ಟಿರ್ತಕ್ಕಂಥ ಸಂದರ್ಭ ಎಲ್ಲವನ್ನು ಕೂಡ ಕಾನೂನು ಕೈಗೆ ತಗೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಇಡೀ ಜಮಘಾಟು ಹೋಬಳಿ ಒಂದು ಸುಳ್ಳನ್ನು ಎಬ್ಬಿಸಿ ಇವತ್ತು ಪ್ರಚೋದನಕಾರಿ ಭಾಷಣ ಮಾಡುವ ಮೂಲಕ ಇವತ್ತು ಭಕ್ತಳ್ಳಿ ಬೈರೇಗೌಡರು ಇವತ್ತು ಕಾನೂನನ್ನು ಅಧಿಕಾರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಡಪನಾಯಕನಹಳ್ಳಿ ಅಜಿತ್ ಕುಮಾರ್, ಬಸವಪಟ್ನ ಭರತ್ ಮತ್ತೆ ದೇವರಾಜ್ ಇವ್ರಿಗೆಲ್ಲರೂ ಕೂಡ ಕುಮ್ಮಕ್ ನೋಡ್ತು ಬೈರೇಗೌಡರು ಮತ್ತು ಇತರ 4 ಜನರ ಮೇಲೆ ರೌಡಿ ಶೀಟರ್ ಮಾಡಿ ಜೈಲಿಂದ ಗಡಿಪಾರು ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಸಂಘಟನೆಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಪೊಲೀಸ್ ಸರಿ ಅಂತ ಹೇಳಿ, ಆದ್ರೆ 24 ತಿಂಗಳಿನಿಂದ ಅವರ ಏನು ಮೌನವಾಗಿ ನಮ್ಮ ಹಸಿರುಷ್ಟವಾಲನ್ನ ನೋಡಿ ಏನು ಒಂದು ಮುಲಾಜಿಗೊಳಪಟ್ರು, ಆ ಮುಲಾಜೆ ಇವತ್ತು ಈ ರೀತಿ ಘಟನೆ ಆಗೋದಕ್ಕೆ ನೇರ ಕಾರಣ. ಪೊಲೀಸರು ಹೇಳ್ಕೊಂಡು ಹೋಗಿರೋದನ್ನ ಪೊಲೀಸ್ ಹೇಳ್ಕೊಂಡೇನೋ ಸಮರ್ಥ ಅಲ್ಲ, ಆದ್ರೆ ಇವ್ ನಡ್ಕೊಂತ ಸರಿಯಲ್ಲ. ಇವತ್ತು ಪೊಲೀಸ್ ಬೇದೆ ಈ ರೀತಿ ನೀವು ಹೋಗ್ಬೇಡ್ರಿ ಅಂತ ಹೇಳಿದ್ರ ಆ ಪೊಲೀಸನ್ನ ದುಬ್ಬಿ ಬ್ಯಾರಿಕೇಡ್ ಇರ್ತಾಗ್ತಾ ಇರ್ತಕ್ಕಂಥದ್ದು ಸರಿಯಾ? ಪೊಲೀಸರು ಕೊರಳುಪಟ್ಟಿ ಹಿಡಿದಿದ್ದು ಖಂಡಿಸ್ತಾ ಇದ್ದೀರಾ? ಅಲ್ಲಲ್ಲ, ಪೊಲೀಸರು ಕೊರಳುಪಟ್ಟಿ ಹಿಡಿದಿರ್ತಕ್ಕಂಥದ್ದು ಬಟ್ ಆದ್ರೆ ಇದಕ್ಕೆಲ್ಲ ನೇರವನ್ನೇ ಪೊಲೀಸರ ವೈಫಲ್ಯ. ಇವತ್ತು ಇತ್ತಲ್ಲಿ 29ನೇ ತಾರೀಕು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಕ್ಕಂಥದ್ದು, ಜಿಲ್ಲಾ ಎಲ್ಲಾ ಶಾಸಕರು ಬರ್ತಕ್ಕಂಥ ಮಾಹಿತಿ ಇತ್ತಲ್ಲ, ಆ ರೀತಿಯಾಗಿ ಸೂಕ್ತ ಬದಲಾವಣೆ ಕೊಟ್ಟು ಮೊದಲ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಇವತ್ತು ಒಂದು ಅತಿರೇಕಕ್ಕೆ ಬಂದಾಗ ಇವತ್ತು ಪೊಲೀಸರು ರೈತರ ಮೇಲೆ ಹೊಡೆದಿದ್ದು ತಪ್ಪೆ, ಆದ್ರೆ ನಮ್ಮ ರೈತರು ಹಸಿರು ಶಾಲು ಹಾಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಎತ್ತಿ ಪೊಲೀಸರ ಮೇಲೆ ಹಾಕಿದ್ದು ಮತ್ತೆ ಪೊಲೀಸರನ್ನ ಕೊಳ್ಳಪಟ್ಟಿದ್ದು ಕೆಳಗಡೆ ದಬ್ಬಿದ್ದು ಇದು ಕೂಡ ಕಾನೂನು ರೀತಿ ತಪ್ಪು ಅಂತ ನಾವು ಖಂಡಿಸ್ತಾ ಇದ್ವಿ. ನೀವು ಜಮೀನು ಕೊಡಕ್ಕೆ ಓಕೆ ಅಂತ ಇದೀರಿ, ಅವ್ರು ಕೊಡಲ್ಲ ಅಂತ ಇದ್ದಾರೆ. ಈಗ ಅವ್ರ ಜಮೀನು ಅವ್ರ ಇಷ್ಟ, ಅವ್ರು ಕೊಡಲ್ಲ ಅಂತ ಯಾರು ಕೇಳ್ತಾ ಇಲ್ಲ. ಆದ್ರೆ ಇವ್ರು ಇರ್ತಕ್ಕಂಥ ಎಲ್ಲಾ ಜಮೀನು ಕೊಡಲ್ಲ. ಇವತ್ತು ಅವರೇನು ಕೈಗಾರಿಕೆ ಬೇಕು, ಅದ್ರ ಜಮಕೋಟೆ ಬೇಡ, ಉತ್ತರ ಭಾಗದಲ್ಲಿ ಮಾಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕೈಗಾರಿಕೆ ಬೇಡ ಅಂತ ಹೇಳ್ತಾ ಇದ್ರು. ಇವತ್ತು ದರಪಟ್ಟಿ ನಿಗದಿಗೆ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಎರಡನೇದು ಒಂದು KDBನೇ ಬೇಡ ಅಂದಮೇಲೆ ಅದು ವಿಚಾರ ಯಾಕೆ ಡಿನೋಟಿಫೈ ಮಾಡಬೇಕು ಅಂತೇಳಿ ಇವತ್ತು ಶಾಸಕಾಂಗದ ಮೇಲೆ ನಂಬಿಕೆ ಇಲ್ಲ, ಕಾರ್ಯಾಂಗದ ಮೇಲೆ ನಂಬಿಕೆ ಇಲ್ಲ. ಇವತ್ತು ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಲಿ. ಅದನ್ನು ಬಿಟ್ಟು ಈ ರೀತಿ ಸುಳ್ಳು ಸುದ್ದಿಗಳನ್ನು ಎಬ್ಬಿಸಿ ಯಾಕೆ ಇವತ್ತು ದ್ವಂದ್ವ ನೀತಿ ಮಾಡ್ತಾ ಇದ್ದಾರೆ?